ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಟಿ.ಎ. ನಾರಾಯಣಗೌಡರು ಮತ್ತೆ ಗರ್ಜಿಸಿದ್ದಾರೆ. ಕನ್ನಡ, ಕನ್ನಡಿಗ, ಕರ್ನಾಟಕ ಇವುಗಳ ಹಿತಾಸಕ್ತಿಗೆ ಯಾವಾಗ ಧಕ್ಕೆ ಬರ್ತದೋ ಆಗೆಲ್ಲ ಅವರು ಗರ್ಜಿಸಿದ್ದಾರೆ. ಆ ಗರ್ಜನೆಗೆ ಮುಂಚೆ ಅವರು ಎಚ್ಚರಿಕೆಗಳನ್ನು ಕೊಡ್ತಾರೆ. ಆ ಎಚ್ಚರಿಕೆ ಬಹುಮಟ್ಟಿಗೆ ಸರ್ಕಾರಕ್ಕಾಗಿರ್ತದೆ, ಸರ್ಕಾರದ ಮಂತ್ರಿಗಳಿಗಾಗಿರ್ತದೆ, ಕೆಲವು ಇಲಾಖೆಗಳನ್ನು ನಿರ್ವಹಣೆ ಮಾಡುವಂಥವ್ರಿಗೆ ಆಗಿರ್ತದೆ. ಆ ಎಚ್ಚರಿಕೆಯನ್ನು ಪರಿಗಣಿಸ್ತಾ ಇದ್ದಾಗ ಅವರು ರಣಾಂಗಣಕ್ಕೆ ಇಳಿತಾರೆ. ಒಂದ್ಸಾರಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ನೇತೃತ್ವದಲ್ಲಿ ರಣಾಂಗಣಕ್ಕೆ ಇಳಿದ ಮೇಲೆ ಅದು ಅಂತಿಮವಾಗಿ ಯಾವ ಗುರಿಯನ್ನು ಮುಟ್ಟಬೇಕೋ ಆ ಗುರಿಯನ್ನು ಮುಟ್ಟಿರುವಂಥ ಇತಿಹಾಸ ನಮ್ಮಲ್ಲಿದೆ. ಆ ಇತಿಹಾಸ ಕರ್ನಾಟಕ ಲೋಕಸೇವಾ ಆಯೋಗ ಕನ್ನಡದ ಮಕ್ಕಳಿಗೆ ಮಾಡಿರುವಂಥ ಒಂದು ದೊಡ್ಡ ಅನ್ಯಾಯ ಏನಿದೆ, ಇದು ಅನ್ಯಾಯ ಅಂತ ಪ್ರತಿಭಟನೆ ಮಾಡಿದ್ರು ಕೂಡ ಬುದ್ಧಿ ಕಲಿಯದೇ ಇರುವಂಥ ಆಯೋಗಕ್ಕೆ ಈಗ ಅಂತಿಮವಾಗಿ ಬುದ್ಧಿಯನ್ನು ಕಲಿಸಲೇಬೇಕಾದಂಥ ಒಂದು ಸಂದರ್ಭ ಬಂದಿದೆ. ಮೊದಲ ಪರೀಕ್ಷೆಯಲ್ಲಿ ಅನುವಾದದಲ್ಲಿ ಹೆಚ್ಚಿನ ಪ್ರಮಾಣದ ತಪ್ಪುಗಳಾದಂಥ ಸಂದರ್ಭದಲ್ಲಿ ಆ ತಪ್ಪುಗಳು ಏನೇನು, ಇಂಗ್ಲಿಷ್ನಲ್ಲಿರುವಂಥ ಒಂದು ಶಬ್ದಕ್ಕೆ ಕನ್ನಡದಲ್ಲಿ ಸಮಾನಾರ್ಥಕವಾಗಿರುವಂಥ ಶಬ್ದವನ್ನು ಕೊಟ್ಟಿದ್ದೀರಲ್ಲ, ಇದು ಕನ್ನಡದ ಶಬ್ದವೇ ಅನ್ನುವಂಥ ಪ್ರಶ್ನೆಯನ್ನ ಪ್ರಜ್ಞಾವಂತರಾಗಿರುವಂಥವ್ರು ಮಾಡಿದಾಗ ಆ ತಪ್ಪುಗಳನ್ನು ಪತ್ರಿಕೆಗಳಲ್ಲಿ ಪ್ರಕಟ ಮಾಡಿದಂಥ ಸಂದರ್ಭದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ಬಹಳ ಜಾಣತನದ ಉತ್ತರವನ್ನು ಕೊಡ್ತು. ಆ ಜಾಣತನದ ಉತ್ತರ ಏನು ಅಂತ ಅಂದ್ರೆ, ತಜ್ಞರಾಗಿರುವಂಥವರೇ ಇದನ್ನು ಅನುವಾದ ಮಾಡಿದ್ದಾರೆ, ತಜ್ಞರಾಗಿರುವಂಥವರೇ ಈ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿದ್ದಾರೆ ಅಂತ. ಆ ತಜ್ಞರು ಯಾರು, ಅದನ್ನು ಸ್ವಲ್ಪ ಬಹಿರಂಗಪಡಿಸಿದ್ರೆ ನೀವು ಹೇಳ್ತಾ ಇರುವಂತ ಮಾತು ಎಷ್ಟು ನಿಜ ಅಥವಾ ಅಲ್ಲ ಅನ್ನುವಂಥದ್ದು ಗೊತ್ತಾಗ್ತದೆ. ಆ ತಜ್ಞರ ಹೆಸರುಗಳನ್ನು ಬಹಿರಂಗಪಡಿಸಿ ಅಂತ ನಾವು ಕೇಳಿದ್ವಿ. ಆದರೆ ಅವರಿಂದ ಇದು ರಹಸ್ಯವಾಗಿರೋದ್ರಿಂದ ಬಹಿರಂಗಪಡಿಸುವುದಿಲ್ಲ. ಇಲ್ಲಿ ಏನಾಗ್ತದೆ, ತಜ್ಞತೆ ಅನ್ನುವಂಥದ್ದು ಕರ್ನಾಟಕ ಲೋಕಸೇವಾ ಆಯೋಗ ಒಪ್ಕೊಂಡಿರುವಂಥದ್ದು. ಅವರ ಮರ್ಜಿಗೆ ಅನುಗುಣವಾಗಿ ಯಾರು ಕೆಲಸ ಮಾಡಕ್ಕೆ ಸಿದ್ಧವಾಗಿದ್ದಾರೋ, ಗುಲಾಮತನದಿಂದ ಆ ಕೆಲಸವನ್ನ ಮಾಡ್ತಾ ಇರ್ತಾರೋ, ಅಲ್ಲಿರುವಂತಹ ಸದಸ್ಯರು ಅದನ್ನು ನಿರ್ವಹಣೆ ಮಾಡ್ತಾ ಇರುವಂತವ್ರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕೆಲಸವನ್ನ ಯಾರು ಮಾಡಿಕೊಡ್ತಾರೋ ಅವರನ್ನ ತಜ್ಞರು ಅಂತ ಗುರುತಿಸಿ ಅವರಿಂದ ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸುವ ಮತ್ತು ಅನುವಾದ ಕಾರ್ಯವನ್ನು ಮಾಡುವಂತ ಕೆಲಸವನ್ನ ಅವರು ಮಾಡ್ತಿರ್ತಾರೆ. ಗೂಗಲ್ ಕೂಡ ಅನುವಾದದ ಸಂದರ್ಭದಲ್ಲಿ ಮಾಡ್ತಾ ಇರುವಂತ ತಪ್ಪುಗಳು ಏನು ಅನ್ನುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಅನುವಾದದಲ್ಲಿ ಗೂಗಲ್ ಮಾಡಬಹುದಾದಂಥ ತಪ್ಪುಗಳನ್ನು ಯಾರು ಪತ್ತೆ ಹಚ್ಚುತ್ತಾರೆ, ಅನುವಾದದ ದೋಷವನ್ನು ಸರಿಪಡಿಸುವಂಥ ದಿಕ್ಕಿನಲ್ಲಿ ಆಲೋಚನೆ ಮಾಡ್ತಾರೆ, ಅವರು ನಿಜವಾದಂಥ ತಜ್ಞರು. ಆದರೆ ಆ ಥರದ ತಜ್ಞತೆಯನ್ನು ಬಳಸ್ಕೊಳ್ಳದೆ ಇರುವಂಥ ಲೋಪ ಬಹಳ ದೊಡ್ಡದಾಗಿ ಕಾಣ್ತಾ ಇದೆ. ರಹಸ್ಯ ಅನ್ನುವಂಥದ್ರ ಹಿಂದೆ ಒಂದು ದೊಡ್ಡ ಭ್ರಷ್ಟಾಚಾರವೇ ಅಡಗಿದೆ. ಇಲ್ಲಿವರೆಗೆ ಮಾತನಾಡಿದಂಥ ನಾಡೋಜ ಹಂಪನ ಅವರು, ಮುಖ್ಯಮಂತ್ರಿ ಚಂದ್ರು ಅವರು, ಸೋಮಶೇಖರ್ ಅವರು ಇದನ್ನ ಅವರವರ ಅನುಭವ, ಅವರವರ ಗ್ರಹಿಕೆಯ ಹಿನ್ನೆಲೆಯಲ್ಲಿ ಹೊರಗಡೆಗೆ ಹಾಕಿದ್ದಾರೆ. ಲೋಕಸೇವಾ ಆಯೋಗದ ಜೊತೆಯಲ್ಲಿ ನನ್ನಂಥವರು ಕೂಡ ಸಂಪರ್ಕ ಇಟ್ಕೊಂಡಿರುವಂಥವ್ರೆ. ಅಲ್ಲಿ ನಿಜವಾಗಿ ಪ್ರತಿಭಾವಂತರಾಗಿರುವಂಥವ್ರಿಗೆ, ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೆದಿರುವಂಥವ್ರಿಗೆ, ಯಾರು ವಿಷಯವನ್ನು ಕುರಿತು ತಜ್ಞತೆಯನ್ನು ಪಡ್ಕೊಂಡಿರ್ತಾರೋ ಅವರು ಇಂಥವರನ್ನು ನೀವು ಆಯ್ಕೆ ಮಾಡಿ ಇದು ಸರಿಯಾದದ್ದು ಅಂತ ಹೇಳಿದ್ರು ಕೂಡ ಕೇಳದೇನೆ ಒಳ ವ್ಯವಹಾರಗಳು ಏನು ನಡೆದಿರ್ತದೆ ಅದರದ ಆಧಾರದ ಮೇಲೆ ಅಲ್ಲಿ ಎಲ್ಲವೂ ಕೂಡ ನಡೀತಾ ಇರುವಂಥದ್ದು ಇವತ್ತು ರಹಸ್ಯ ಅಲ್ಲ, ಒಳಹೊಕ್ಕು ನೋಡಿರುವಂಥ ನಮ್ಗೆಲ್ಲರಿಗೂ ಕೂಡ ಗೊತ್ತಾಗ್ತದೆ. ಆದ್ದರಿಂದ ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಇಂಥದೊಂದು ಪ್ರತಿಭಟನೆಯನ್ನ, ಧರಣಿಯನ್ನ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇರುವಂಥದ್ರ ಹಿನ್ನೆಲೆಯಲ್ಲಿ ಇದು ಗುರಿ ಮುಟ್ಟುವಂಥ ಒಂದು ಹೋರಾಟ ಆಗಿಯೇ ತೀರುತ್ತದೆ. ಆ ರೀತಿ ಆಗುವಂಥ ಸಂದರ್ಭದಲ್ಲಿ ನಾವು ಇಲ್ಲಿಯವರೆಗೆ ಇಂಥ ಕೆಲಸಗಳಲ್ಲಿ ನಡೆಸಿದಂಥ ಹೋರಾಟಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಜೊತೆಗೆ, ನಾರಾಯಣಗೌಡರ ಜೊತೆಗೆ ನಾವು ಹೇಗೆ ಗುರುತಿಸ್ಕೊಂಡಿದ್ದೀವಿ ಸಾಹಿತಿಗಳು, ನಾವೆಲ್ಲರೂ ಕೂಡ ಜೊತೆಗಿರ್ತೀವಿ. ಒಂದು ಆಶ್ಚರ್ಯದ ಸಂಗತಿ ಏನು ಅಂತ ಅಂದರೆ,
ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಮಾಡಿದಂಥ ಗರ್ಜನೆ ಕರ್ನಾಟಕದ ಮೂಲೆ ಮೂಲೆಗಳಿಗೆ ಮುಟ್ಟಿದೆ. ಆದರೆ ಇಲ್ಲಿ ಕೂಗಡತೆಯ ದೂರದಲ್ಲಿರುವಂಥ ವಿಧಾನಸೌಧಕ್ಕೆ ಮುಟ್ಟಿಲ್ವಾ? ವಿಧಾನಸೌಧಕ್ಕೆ ಮುಟ್ಟಿದ್ರೂ ಕೂಡ ಅವರು ಜಾಣ ಕಿವುಡರಂತೆ ವರ್ತಿಸ್ತಾ ಇದ್ದಾರಾ? ಅಥವಾ KPSC ಕನ್ನಡದ ಕಂದಮ್ಮಗಳಿಗೆ ಮಾಡಿರುವಂಥ ಅನ್ಯಾಯ ಏನಿದೆ, ಈ ಅನ್ಯಾಯದ ಜೊತೆಯಲ್ಲಿ ಅವರು ಶಾಮೀಲಾಗಿದ್ದಾರಾ? ಅದರಿಂದ ಯಾರ್ಯಾರು ಲಾಭ ಪಡೆದುಕೊಳ್ಳುವವರಿದ್ದಾರೋ ಆ ಲಾಭ ಪಡೆದುಕೊಳ್ಳುವವರ ಕಡೆಗೆ ಅವರ ಗಮನ ಇದೆಯಾ? ಇವತ್ತು ಕನ್ನಡದ ಮಕ್ಕಳನ್ನ ಕಾಪಾಡಬೇಕಾದಂಥ, ರಕ್ಷಿಸಬೇಕಾದಂಥ ಒಂದು ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯೋತ್ಸವದ ಸಂದರ್ಭದಲ್ಲಿ ಭಾಷಣಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಕನ್ನಡ ಪರವಾದಂಥ ಪ್ರೀತಿಯನ್ನ, ಕನ್ನಡಿಗರ ಪರವಾದಂಥ ಪ್ರೀತಿಯನ್ನ ಬಹಳ ಉನ್ನತವಾಗಿರುವಂಥ ಮಟ್ಟದಲ್ಲಿ ವ್ಯಕ್ತಪಡಿಸುವಂಥ ಸರ್ಕಾರ ಮತ್ತು ಮಂತ್ರಿಗಳು ಇದು ಕೇವಲ ತೋರಿಕೆ, ಇದು ಕೇವಲ ಬೂಟಾಟಿಕೆ. ಕನ್ನಡದ ಪರವಾಗಿ ಅವರು ಒಂದು ದೊಡ್ಡ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಸಾವಿರಾರು ಸಂಖ್ಯೆಯ ಜನಗಳು ಮತ್ತು ದೃಶ್ಯ ಮಾಧ್ಯಮದ ಮೂಲಕ ನೋಡ್ತಾ ಇರುವಂಥವರನ್ನ ಮೆಚ್ಚಿಸುವಂಥ, ಮರಳುಗೊಳಿಸುವಂಥ ಮಾತುಗಳನ್ನು ಆಡಿ ಎಲ್ಲಿ ಲೋಕಸೇವಾ ಆಯೋಗಕ್ಕೆ, ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಚಿಕಿತ್ಸೆಯನ್ನು ಮಾಡಬೇಕೋ, ಇವತ್ತು ಕನ್ನಡದ ಮಕ್ಕಳು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ತಬ್ಬಲಿ ಮಕ್ಕಳಂತೆ ಕೂತ್ಕೊಂಡಿರುವಂಥ ಸಂದರ್ಭದಲ್ಲಿ ಅವರನ್ನು ಕಾಪಾಡುವುದಕ್ಕೋಸ್ಕರ ಕರ್ನಾಟಕ ರಕ್ಷಣಾ ವೇದಿಕೆ ಬಂದಿದೆ. ಈ ಕೆಲಸವನ್ನು ಕರ್ನಾಟಕ ಸರ್ಕಾರ ಮಾಡಬೇಕು, ನಿಜವಾದಂಥ ಬದ್ಧತೆ ಇದ್ದರೆ. ಅದಕ್ಕೆ ತಿಳಿಯದೇ ಹೋಗಿರುವಂಥ ಸಂದರ್ಭದಲ್ಲಿ ಅದನ್ನು ತಿಳಿಸಿಕೊಡಬೇಕಾದಂಥ ಬದ್ಧತೆಯನ್ನು ನಾರಾಯಣಗೌಡರು ಪ್ರಕಟಿಸ್ತಾ ಇದ್ದಾರೆ. ಇದನ್ನು ಅಂತಿಮಗೊಟ್ಟದವರೆಗೆ ಕೊಂಡೊಯ್ಯುವುದಕ್ಕೆ ಅವರೇನು ಯೋಜನೆಯನ್ನು ರೂಪಿಸಿದ್ದಾರೆ ಅದರಲ್ಲಿ ನಾವೆಲ್ಲವೂ ಕೂಡ ಜೊತೆಯಲ್ಲಿರುತ್ತವೆ. ಈ ಹೋರಾಟಕ್ಕೆ ಖಂಡಿತವಾಗಿ ಕೂಡ ಜಯ ಆಗ್ತದೆ. ಒಂದು ಅಧಿಸೂಚನೆಯನ್ನು ಹೊರಡಿಸುವಂಥದ್ದು, ಇನ್ನೊಂದು ಮರುಪರೀಕ್ಷೆಯನ್ನು ಮಾಡುವಂಥದ್ದು. ಈ ಅಚಲವಾಗಿರುವಂಥ ನಿರ್ಧಾರದಿಂದ ನಾವು ಹಿಂದೆ ಸರಿಯುವುದು ಬೇಡ. ನಿಮ್ಗೆಲ್ರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.